ಹಾಯ್ ನಮಸ್ತೆ. ಇವತ್ತು ಬಹಳ ದಿನ ಆದಮೇಲೆ ಒಂದು ಫೇಸ್ ಪ್ಯಾಕ್ ಫಾರ್ ಬ್ರೈಟ್ನಿಂಗ್, ಸ್ಕಿನ್ ಟೈಟ್ನಿಂಗ್ ಆ್ಯಂಡ್ ಗ್ಲೋಯಿಂಗ್, ಮತ್ತು ಇನ್ಸ್ಟೆಂಟ್ ಆಗೇ ಸ್ಕಿನ್ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅನ್ನೋರಿಗೆ ನಿಮ್ಮ ಒಂದು ಏನು ಕಿಚನಲ್ಲೇ ಇರುವಂಥ ವಾರಕ್ಕೆ ಒಂದು ಸತಿನಾದ್ರೂ ನಿಮ್ಮ ಮನೆಯಲ್ಲಿ ಈ ಹಿಟ್ಟನ್ನು ಬಳಸ್ಕೊಂಡು ರೆಸಿಪಿನೂ ಕೂಡ ಮಾಡ್ತೀರಾ. ಅದು ಬ್ಯೂಟಿ ಕಾಪಾಡ್ಕೊಳ್ಳೋದಕ್ಕೆ, ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ನೀವು ನಂಬಲೇಬೇಕು. ಒಂಥರ ಕ್ರೇಜಿ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ನಾನು ಏನನ್ನು ಬಳಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನೋಡ್ತಾ ನೋಡ್ತಾ ನಿಮಗೇ ಗೊತ್ತಾಗುತ್ತೆ. ನಾನು ಇವಾಗ ಫೇಸ್ ವಾಶ್ ಮಾಡಿದ್ದೀನಿ ಪ್ಯಾಕ್ ಹಾಕೋದಕ್ಕೆ. ನಿನ್ನೆ ರಾತ್ರಿ ಕೂಡ ನಾನು ಅಪ್ಲೈ ಮಾಡಿದ್ದೆ. ಆ್ಯಂಡ್ ನಿಮಗೆ ನ್ಯಾಚುರಲ್ ಆಗಿ ಗ್ಲೋ ಮತ್ತು ಏಜ್ ಆಗ್ತಾ ಸ್ಕಿನ್ ಲೂಸ್ ಆಗುತ್ತೆ. ಸೊ ಸ್ಕಿನ್ ಟೈಟ್ನಿಂಗ್ ಮಾಡೋದಕ್ಕೆ ನ್ಯಾಚುರಲ್ ಆಗೇ, ಯಾವುದೇ ಕೆಮಿಕಲ್ ಇಲ್ದಲೇ ತುಂಬ ಹೆಲ್ಪ್ ಆಗುತ್ತೆ. ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಅಪ್ಲೈ ಮಾಡಿದ್ದೀನಿ. ನ್ಯಾಚುರಲ್ ಆಗಿ ಕಾಣಬೇಕು, ನ್ಯಾಚುರಲ್ ಆಗಿರಬೇಕು ಅಂತ ಆಸೆ ಪಡುವಂಥ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ತಪ್ಪದೇ ನನಗೆ ಶೇರ್ ಮಾಡಿ. ಸೊ ನಾನು ಬಳಸ್ತಾ ಇರುವಂತಹ ಒಂದು ಮ್ಯಾಜಿಕ್ ಪ್ಯಾಕ್ ಯಾವುದು ಬನ್ನಿ ನೋಡೋಣ. ಏನು ಗೊತ್ತಾ, ಇದು ದೋಸೆ ಹಿಟ್ಟು. ವೆಯ್ಟ್ ದೋಸೆ ಹಿಟ್ಟು ಅಂತ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಕೇಳ್ಕೊಂಬಿಡಿ. ದೋಸೆ ಹಿಟ್ಟು ಅಂದರೆ ಈಗ ನೀವು ಕೆಲವು ಕಡೆ ಪ್ರಿಸರ್ವೇಟಿವ್ ಇರೋದು, ಕೆಮಿಕಲ್ ಹಾಕಿರೋದು ಅಥವಾ ಸೋಡಾ ಹಾಕಿರೋದು ಈ ಥರ. ಸೊ ಇದಕ್ಕೆ ನಾನು ಏನೇನು ಹಾಕಿಲ್ಲ. ಹಿಂದಿನ ದಿನ ರುಬ್ಬಬೇಕಾದ್ರೆ ನಾನು ನೆನೆಸಿಟ್ಟಿದ್ದು ಅಕ್ಕಿ ಮತ್ತು ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಅವಲಕ್ಕಿ, ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದು. ಇದಕ್ಕೆ ಯಾವುದೇ ಬೇಕಿಂಗ್ ಸೋಡಾ ಇರ್ಬೋದು, ಬೇಕಿಂಗ್ ಪೌಡರು ಈ ಥರ ಏನೂ ಹಾಕಿಲ್ಲ, ಪ್ರಿಸರ್ವೇಟಿವ್ ಎಂತ ಇಲ್ಲ. ಜಸ್ಟ್ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್. ನಿನ್ನೆ ಗ್ರೈಂಡ್ ಮಾಡಿದ್ಮೇಲೆ ಫೇಸ್ಗೆ ಅಪ್ಲೈ ಮಾಡಿದ್ದೆ. ಸೊ ಅದಾದಮೇಲೆ ಇನ್ಸ್ಟೆಂಟಾಗಿ ನನಗೇನು ರಿಸಲ್ಟ್ ಅಂತ ಅನ್ನಿಸ್ತು. ಓಕೆ ಫೈನ್, ಚೆನ್ನಾಗಿದೆ ಅಲ್ವಾ, ಇದು ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡೆ. ಆ್ಯಂಡ್ ಇದು ನಮಗೆ ಒಂಥರ ಡಬಲ್ ಆ್ಯಕ್ಷನ್ ಕೊಡುತ್ತೆ ಫೇಸ್ಗೆ, ಒಂದು ಸ್ಕ್ರಬ್ ಆಗಿ ಒಂದು ಪ್ಯಾಕ್ ಆಗಿ ಕೂಡ. ಸೊ ಇದು ಸ್ಕಿನ್ನಲ್ಲಿ ಇರುವಂತಹ ಇಂಪ್ಯೂರಿಟೀಸ್ನ, ಡಲ್ನೆಸ್ನ, ಮತ್ತು ಈ ಬ್ಲ್ಯಾಕ್ ಸ್ಪಾಟ್ಸ್ ಏನಿರುತ್ತೆ, ಈ ಡಾರ್ಕ್ನೆಸ್ ಅಲ್ಲಲ್ಲಿ ಪ್ಯಾಚ್ ಅನ್ನೋ ಥರ, ಸೊ ಅದೆಲ್ಲ ಕ್ಲಿಯರ್ ಮಾಡೋದಕ್ಕೆ, ಮತ್ತು ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೆ, ಹಾಗೆಯೇ ಹೆಲ್ತಿಯಾಗಿ ಇರೋದಕ್ಕೆ, ಮತ್ತು ಸ್ಕಿನ್ ಮೇಯ್ನು ಈ ಲೂಸ್ ಆಗಿರುತ್ತೆ ಅಲ್ವಾ, ಸ್ವಲ್ಪ ಏಜ್ ಆಗ್ತಾ ಅಥವಾ ಸ್ಕಿನ್ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತ ಅಂದಾಗ, ಸೊ ನಿಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನನಗೆ ಸಖತ್ ಇಷ್ಟ ಆದಂಥ ಒಂದು ಫೇಸ್ ಪ್ಯಾಕ್. ಇದನ್ನು ನೀವು ವಾರದಲ್ಲಿ 2 ಸತಿ, ಅಂದರೆ ನೀವು ಯಾವಾಗ ಇಡ್ಲಿ ಮಾಡ್ತೀರಾ ಆವಾಗ ನೀವು ಉಪಯೋಗಿಸ್ಕೊಳ್ಬೋದು, ಅಥವಾ ದೋಸೆ ಮಾಡೋಕ್ಕೆ ಅಂತ ಮಾಡಿದಾಗ, ಒಟ್ಟು ವಾರದಲ್ಲಿ 2 ಸತಿ ನೀವು ಇದನ್ನು ಬಳಸ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಸಾಕಷ್ಟು ಬದಲಾವಣೆನ ನೋಡ್ತೀರಾ. ಆ್ಯಂಡ್ ಯಾವುದೇ ಒಂದು ಹೊಸದಾಗಿ ಫೇಸ್ ಪ್ಯಾಕ್ಗಳನ್ನು ಟ್ರೈ ಮಾಡಬೇಕಾದ್ರೆ ಒಂದು ಪ್ಯಾಚ್ ಟೆಸ್ಟ್ ಅಂತ ಸ್ವಲ್ಪ ಹಚ್ಕೊಂಡು ಟ್ರೈ ಮಾಡಿ. ನಿಮಗೇನು ಸೈಡ್ ಎಫೆಕ್ಟ್ಸ್ ಅಂತ ಅನ್ನಿಸ್ಲಿಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ ನಿಮ್ಮ ಫುಲ್ ಫೇಸ್ಗೆಲ್ಲ ಅಪ್ಲೈ ಮಾಡ್ಬೋದು. ಮತ್ತು ಇದರಲ್ಲಿ ಹೆದ್ರಕೊಂಡು ಹಾಕಬೇಕೋ ಬೇಡವೋ ಅಂತ ಯೋಚನೆ ಮಾಡೋ ಅಂಥ ತಾಪತ್ರೆ ಇಲ್ಲ. ಸೊ ನಿಮಗೆ ಗೊತ್ತಿರೋ ಹಾಗೆ ಕೊರಿಯನ್ ಸ್ಕಿನ್ ಅಂತ ಬಂದಾಗ ಅವರೆಲ್ಲ ಹೆಚ್ಚು ರೈಸ್ ವಾಟರ್ ಅಥವಾ ಈ ಥರ ಫಾರ್ಮೇಟೆಡ್ ಇದನ್ನು ಎಲ್ಲ ಹೊಸದಾಗಿ ಟ್ರೈ ಮಾಡ್ತಾ ಇರ್ತಾರೆ. ಸೊ ನಾನು ಅಷ್ಟೇ ಒಂದು 2-3 ಸತಿ ಫಸ್ಟು ಟ್ರೈ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ಓಕೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಈ ನಿಮ್ಮದು ಆಯಿಲಿ ಸ್ಕಿನ್ ಇತ್ತು ಅಂತಂದರೆ ಅವರು ಟ್ರೈ ಮಾಡ್ಬೋದು, ಮತ್ತು ನಾರ್ಮಲ್ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಆದರೆ ಇದು ಅಪ್ಲೈ ಮಾಡಾದಮೇಲೆ ಮಾಯ್ಶ್ಚರೈಸರ್ ಕಂಪಲ್ಸರಿ ಅಪ್ಲೈ ಮಾಡಿ. ಬಿಕಾಸ್ ಡ್ರೈ ಸ್ಕಿನ್ ಅವ್ರಿಗೆ ಅಪ್ಲೈ ಮಾಡ್ಬೋದು ಅಂತ ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ಅವಲಕ್ಕಿ ಮತ್ತು ಉದ್ದಿನಬೇಳೆ ಇದು ಬಂದು ಹೈಡ್ರೇಟ್ ಆಗಿ ಇಟ್ಟಿರುತ್ತೆ ಸ್ಕಿನ್ನನ್ನು. ಸೊ ತೇವಾಂಶವನ್ನು ಲಾಕ್ ಮಾಡಿರುತ್ತೆ, ಹಾಗಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಅಪ್ಲೈ ಮಾಡಿ ಒಂದಷ್ಟೊತ್ತು ಸ್ವಲ್ಪ ಹೊತ್ತಾದಮೇಲೆ ಸ್ಕಿನ್ ಫುಲ್ ಟೈಟ್ ಅಂತ ಅನ್ನಿಸ್ತಾ ಇರುತ್ತೆ. ಆವಾಗ ಕೈ ಸ್ವಲ್ಪ ವೆಟ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜ್ ಮಾಡಿಕೊಂಡಾಗ ಆ ಸ್ಕ್ರಬ್ ಏನಿರುತ್ತೆ ಅದು ನಿಮಗೆ ಪ್ಯಾಕ್ ಫಸ್ಟ್ ಹಾಕಿದ್ರಿ, ಅದಾದಮೇಲೆ ಸ್ಕ್ರಬ್ ಫೀಲ್ ಕೊಡುತ್ತೆ. ಇದು ಬಂದು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ, ಮತ್ತು ಈವನ್ ಬಿಸಿಲಲ್ಲಿ ಒಂದು ಸತಿ ಹೊರಗಡೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಟ್ಯಾನ್ ಅಂತ ಅನಿಸಿರುತ್ತೆ ಅಲ್ವಾ, ಆ ಟ್ಯಾನ್ ಕೂಡ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ಸ್ಟೆಂಟಾಗೇ ನಿಮಗೆ ಒಂದಷ್ಟು ಸ್ಕಿನ್ ಚೇಂಜಸ್ನ ನೀವು ಖಂಡಿತವಾಗ್ಲೂ ಗಮನಿಸ್ಬೋದು. ಮತ್ತು ಇನ್ನು ಆ್ಯಕ್ನಿ ಇತ್ತು ಅಂತಂದರೆ ಅವರು ಅವಾಯ್ಡ್ ಮಾಡಿ, ಏಕೆಂದರೆ ಇದು ಸ್ವಲ್ಪ ತರ್ತರಿ ಇರೋದ್ರಿಂದ ಅದು ಪಿಂಪಲ್ಸ್ ಎಲ್ಲ ಇರುತ್ತೆ, ಮತ್ತು ಅದು ಸ್ಕಿನ್ ಪ್ರಾಬ್ಲಮ್ ಅಂತ ಅನ್ನಿಸ್ಬಾರ್ದು. ಸೊ ಹಾಗಾಗಿ ಇನ್ನು ಅದು ಬಿಟ್ಟರೆ ಎಲ್ಲ ಸ್ಕಿನ್ ಅವರು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಈವನ್ ಬಾಡಿ ಸ್ಕ್ರಬ್ ರೀತಿಯಲ್ಲೂ ಕೂಡ ನೀವು ಬಳಸ್ಕೊಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು, ಟ್ರೈ ಮಾಡಿ. ಓಕೆ, ಇವಾಗ ನಾನು ಫೇಸ್ ವಾಶ್ ಮಾಡಿದ್ದೀನಿ, ನೋಡ್ಬೋದು ನೀವು ಎಷ್ಟು ಚೇಂಜಸ್ಸು ಡಿಫ್ರೆನ್ಸ್ ಅಂತ ಅನಿಸುತ್ತೆ ಅಂತ.
ಅಂದರೆ ಸ್ಕಿನ್ ಒಂದು ಪಾಲಿಷ್ ಏನು ಮಾಡಿಸ್ತೀರಾ ನೀವು ಆ ಥರ ಒಂದು ಫೀಲ್ ಕೊಡುತ್ತೆ. ಮತ್ತು ಆಮೇಲೆ ಸ್ಕಿನ್ ತುಂಬಾ ನಿಮಗೆ ಏನು ಸಾಫ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಒಳ್ಳೆ ಬದಲಾವಣೆ ಅಂತೂ 100% ನೀವು ನೋಡ್ಬೋದು. ಇದಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಪಾರ್ಲರ್ಗೆ ಹೋಗ್ಬೇಕಂತ ಇಲ್ಲ. ನೀವು ನನ್ನ ಸ್ಕಿನ್ನಲ್ಲಿ ಗ್ಲೋನ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಬಟ್ ಇವೆಲ್ಲ ಸಿಂಪಲ್ ರೆಸಿಪಿಗಳು, ಸಿಂಪಲ್ ರೆಮಿಡಿಗಳು. ಈಗ ನಮಗೆ ಟೈಮ್ ಇರೋದಿಲ್ಲ, ಮನೆ ಮಕ್ಕಳು ಮತ್ತು ನಮ್ಮನ್ನು ಸೆಲ್ಫ್ ಕೇರ್ ಮಾಡ್ಕೊಳಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಅಂದಾಗ, ಸೊ ಈ ಥರ ಕಿಚನ್ನಲ್ಲಿ ಕೆಲವೊಂದೊಂದನ್ನು ನಾವು ಏನು ಮಾಡ್ಬೋದು ಅಂತ ಬರುತ್ತೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಆ್ಯಂಡ್ ಹಾಗೆಯೇ ಟೊಮೆಟೊನೂ ಅಷ್ಟೇ, ನೀವು ಟೊಮೆಟೊ ಹಚ್ಚುತ್ತಾ ಇರ್ತೀರಾ, ಆವಾಗ ಅದ್ರದನ್ನು ಸಪ್ರೇಟ್ ಒಂದು ಸೈಡ್ ತೆಗೆದಿರ್ತೀರ, ಅದರಿಂದ ಫೇಸ್ ಮಸಾಜ್ ಮಾಡ್ಕೊಳ್ಳೋದಿರ್ಬೋದು. ಹಾಗೆಯೇ ನೀವು ಹಾಲಿನ ಕೆನೆ, ನಿಮ್ಮ ಸ್ಕಿನ್ ಡ್ರೈ ಅಂತ ಇತ್ತು ಅಂತಂದರೆ ಹಾಲಿನ ಕೆನೆ ಚೂರು ನ್ಯಾಚುರಲ್ ಅರಿಶಿನ ಅದನ್ನು ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಈ ಥರ ನೀವೇ ಟ್ರೈ ಮಾಡ್ಕೊಳ್ತಾ ಇರ್ಬೋದು. ಇದೆಲ್ಲ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆ್ಯಂಡ್ ನೋಡಿ ನೀವು ಎಷ್ಟು ಗ್ಲಾಸಿ ಲುಕ್ ಕಾಣಿಸ್ತಾ ಇದೆ ಅಂತ. ಸೊ ಈ ಒಂದು ಪ್ಯಾಕ್ ನನಗಂತೂ ಸಖತ್ ಇಷ್ಟ ಆಯಿತು. ಟ್ರೈ ಮಾಡಿ, ಆ್ಯಂಡ್ ನೀವು ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನನಗೆ ಅನ್ನಿಸ್ತು ಖಂಡಿತ ನಿಮ್ಮೆಲ್ರಿಗೂ ಟ್ರೈ ಮಾಡಿದವ್ರಿಗೆ ಇಷ್ಟ ಆಗುತ್ತೆ ಅಂತ. ಫಸ್ಟು ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಆಮೇಲೆ ನೀವು ಏನು ಯೂಸ್ ಮಾಡಿ ಕಂಪ್ಲೀಟಾಗಿ ಫೇಸ್ಗೆ. ಇದನ್ನು ಅಪ್ಲೈ ಮಾಡಿ ಆದಮೇಲೆ ಒಂಥರ ಕ್ರೇಜಿ ರಿಸಲ್ಟ್ ಅಂತ ಅನಿಸುತ್ತೆ. ಖಂಡಿತ ಇಷ್ಟ ಆಗುತ್ತೆ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.